ನಿಮ್ದು ಯಾವ್ದಾದ್ರು ಬಾಡಿಗೆ ಮನೆ ಇದ್ರೆ ನೀವು ಯಾರಾದ್ರೂ ಮುಸಲ್ಮಾನರಿಗೆ ಆ ಬಾಡಿಗೆ ಮನೆಯನ್ನು ಕೊಟ್ಟಿದ್ರೆ ಆ ಮುಸಲ್ಮಾನರು ಆ ಬಾಡಿಗೆ ಮನೆಯಲ್ಲಿ ಸುತ್ತಮುತ್ತ ಇರೋ ಒಂದು 8-10 ಜನ ಮುಸಲ್ಮಾನರನ್ನು ಕರೆದು ಒಂದು 8-10 ದಿನ ನಮಾಜ್ ಮಾಡಿದ್ದರೆ ಆ ಜಾಗವೂ ಕೂಡ ವಫ್ಗೆ ಇದು ತನ್ನದ್ದು, ಇದು ನನ್ನ ಬೈ ಪ್ರೇಯರ್ ನಾವಿಲ್ಲಿ ನಮಾಜ್ ಮಾಡ್ತಾ ಇದ್ವಿ, ಆದ್ರಿಂದ ಇದು ನನ್ನದು ಅಂತ ಹೇಳೋ ಅಧಿಕಾರ ವಫ್ಗಿತ್ರಿ. ಆಮೇಲೆ ನಿಮ್ದು ಯಾವ್ದಾದ್ರು ನಿಮ್ಮ ಆಸ್ತಿ ಪಕ್ಕ ಮನೆ ಪಕ್ಕ ಸುತ್ತಮುತ್ತಲು ನಮ್ಮ ಸೋದರರು ಶಾಂತಿ ದೂತರು ಡಿ.ಕೆ. ಶಿವಕುಮಾರ್ ಬ್ರದರ್ಸ್ ಇದಾರಲ್ಲ, ಇವರೆಲ್ಲಾದ್ರೂ ಬಂದು ಸ್ವಾಮಿ ನಮ್ಗೆಲ್ಲಾರು ನಮಾಜ್ ಮಾಡ್ಕೊಳಕ್ ಒಂದಡಿ ಜಾಗ ಇದೆಯಲ್ಲ ನಿಮ್ದು, ಅಲ್ಲೊಂದು ಮಾಡ್ಕೋತೀವಿ, ಎಲ್ಲೋ ವಾರಕ್ಕೊಂದ್ಸರಿ ಒಂದು 10 ಜನ ಇದ್ದೀವಿ ಅಂತ ಹೇಳಿ ಹೇಳಿದ್ರೆ ನಾವು ಪ್ರೀತಿಯಿಂದ ಮಾಡ್ಕೊಳ್ಳಿ ಬಿಡ್ರಿ ಅಂತಾನೆ ಅಂದ್ರೆ ಅವರೆಲ್ಲ ನಮಾಜ್ ಗಿಮಾಜ್ ಮಾಡ್ಕೊಂಡಿದ್ರೆ ನಾಳೆ ದಿವಸ ಅವರೆಲ್ಲ ಹೋಗ್ಬಿಟ್ಟು ಸೇರ್ಕೊಂಡು ಇದನ್ನ ವಕ್ಫ್ ಬೋರ್ಡ್ಗೆ ಇನ್ಫಾರ್ಮ್ ಮಾಡಿದ್ರೆ ಇದು ವಫ್ ಬೈ ಪ್ರೇಯರ್, ಇದು ನಾವಿಲ್ಲಿ ನಮಾಜ್ ಮಾಡ್ತಾ ಇದ್ದೋ ಆದ್ರಿಂದ ಇದು ವಫ್ ಆಸ್ತಿ, ಆದ್ರಿಂದ ಇದನ್ನ ಮಾಡ್ಕೊಡಿ ಅಂತ ಡಿ.ಸಿ.ಗೆ ಅವರು ಇನ್ಫಾರ್ಮ್ ಮಾಡಿದ್ರೆ ಡಿ.ಸಿ ಬಂದು ತಹಸೀಲ್ದಾರ್ ಬಂದು ನಿಂತು ಆ ಆಸ್ತಿನ ಅವ್ರಿಗೆ ಮಾಡಿಕೊಳ್ಳುವಂತ ಡಕೋನಿಯಲ್ ಕಾನೂನನ್ನು ತಂದುಕೊಟ್ಟಿದ್ದು, ಅದನ್ನ ಲಾಗು ಮಾಡಿ ಬಿಟ್ಟಿದ್ದು ಇದೇ ಮಹಾನ್ ನಾಯಕಿ ಸೋನಿಯಾ ಗಾಂಧಿ ಮತ್ತೆ ಮನಮೋಹನ್ ಸಿಂಗ್. ಅಲ್ಲ ರೀ, ಅವ್ರು ಏನೋ ಮಾಡ್ಲಿ, ಮುಸಲ್ಮಾನರ ಓಟಿಗೆ ಯಾವ ಮಟ್ಟಕ್ಕೆ ಭಾರತವನ್ನು ಪಾಕಿಸ್ತಾನ ಮಾಡಿದ್ರು ಎಸ್ತಿಲ್ಲ ನಮ್ಮ ಸಿದ್ದರಾಮಯ್ಯನವರು. ಕರ್ನಾಟಕದ ಕನ್ನಡ ನಾಡಿನ ಹುಲಿ ಅಂತ ನಾವು ಅಂದ್ರೆ ಕರ್ನಾಟಕನೇ ಪಾಕಿಸ್ತಾನ ಮಾಡ್ತಿದಾರಲ್ರಿ. ಉರ್ದು ಕನ್ನಡನ ತುಳಿದು ಉರ್ದುನ ಉದ್ಧಾರ ಮಾಡ್ಕೊಂಡು ಹೋಗ್ತಾ ಇದಾರಲ್ಲಿ. ಎಲ್ಲೆಲ್ಲಿ ನೋಡಿದ್ರು ಉರ್ದು ಸ್ಕೂಲ್ಗಳು ಬೆಳೆಸ್ಕೊಂಡು ಹೋಗ್ತಾ ಇದಾರ್ರಿ. ಆದ್ರೂ ಕೂಡ ನಮ್ಮ ಹಿಂದೂ ಜನಕ್ಕೆ ನನ್ನ ಜಾತಿಯವನು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿನ ಬೆಂಬಲಿಸ್ತೀವಲ್ಲ, ಅಯ್ಯೋ ನಮ್ಮ ಇದು KPCC ಅಧ್ಯಕ್ಷ ನಮ್ಮ ಜಾತಿಯವನು ಅನ್ನೋ ಒಂದೇ ಕಾರಣಕ್ಕೆ ಅವರು ಇಸ್ಲಾಮೀಕರಣ ಇಡೀ ಭಾರತನ ಇಸ್ಲಾಮೀಕರಣ ಮಾಡಿದ್ರು ನೀವು ನಮ್ಮ ಜಾತಿಯವನು ಅಂತ ಓಟ್ ಹಾಕ್ತಿರಲ್ಲ. ಅದಿರ್ಲಿ, DCM ನಮ್ ಜಾತಿಯವನ್ ಬಿಟ್ಬಿಡಕಾಯ್ತದ? ಏನ್ ಜಾತಿವಾದ ರೀ? ಅಲ್ಲ ರೀ, ಬಾಂಬು ಇವತ್ತು ಪಕ್ಕದ ಮನೆಗೆ ಬೀಳ್ತಾ ಇದೆ, ಇದೇ ತರ ಬಿಟ್ರೆ ನಾಳೆ ನಮ್ಮನೆಗೂ ಬೀಳುತ್ತೆ ಅನ್ನೋ ಪರಿಜ್ಞಾನ ಬೇಡವೇನ್ರಿ? ಆತ ಒಬ್ಬ ಯೋಗ್ಯ, ಆತ ಒಬ್ಬ ಸಮರ್ಥ, ಆತ ಒಬ್ಬ ಗಂಡದೆಯ ಮಗ ನರೇಂದ್ರ ಮೋದಿ ಇದ್ದಿದ್ದಕ್ಕೆ ಇವತ್ತಿರದೆಲ್ಲ ಸತ್ಯನ ಹೊರಗಡೆ ಬಿಚ್ಚಿಬಿಟ್ಟು ಬಾಲ ಕಟ್ ಮಾಡಿಬಿಟ್ಟು ಒಪ್ಪು ಗಿಪ್ಪನ್ನೆಲ್ಲ ಉಗಿದೊಟ್ಬಿಟ್ರು. ಎಷ್ಟು ಜನ ನಮ್ಮ ಬಡ ರೈತರು ಬದುಕಿದ್ರಿ, ಎಷ್ಟು ಜನ ನಮ್ಮ ಬಡ ದಲಿತ ಕುಟುಂಬಗಳು ತಮ್ಮ ಆಸ್ತಿನ ಉಳಿಸ್ಕೊಳಂಗಾಯ್ತ್ರಿ. ಸರ್ಕಾರಿ ಆಸ್ತಿ ಎಷ್ಟು ಉಳಿತೀರಿ? ದೇಶದ ಎಷ್ಟು ಆಸ್ತಿಗಳು, ಏನ್ ವಿಧಾನಸೌಧ ಮಾತ್ರ ಅಲ್ಲ, ಪಾರ್ಲಿಮೆಂಟ್ ನಮ್ಮ ಅಪ್ಪಂದೆ ಅಂತ ಇದ್ರಲ್ರಿ. ಬಸವಣ್ಣನ ಅನುಭವ ಮಂಟಪನ ಇವ್ರ ಅಪ್ಪಂದೆ ಅಂತಲ್ರಿ. ನಾಚಿಕೆ ಆಗ್ಬೇಕ್ರಿ ನಾವು ಲಿಂಗಾಯತರು. ಕೇಳಿಸ್ಕೊಂಡು ತಿರ್ಗೋ ನಾವು ನೆಕ್ಸ್ಟ್ ಇಲೆಕ್ಷನ್ಗೆ ನಮ್ಮವನವನೇ ಅವನು MB ಪಾಟೀಲ್ ಅಂತ ಕಾಂಗ್ರೆಸ್ಗೆ ಹಾಕ್ತೀವಲ್ಲ, ಎಲ್ಲಾ ಸೇರಿ ಯಾವ್ದಾರು ಬಾವಿಗೆ ನಾವು ಹಾರೋದು ಬದುಕಲಿಗೆ ನಮ್ಮ ಮಕ್ಕಳನ್ನ ನಾಶ ಮಾಡೋದಕ್ಕಾಗಿ ನಾವು ಮನೆ ಹಾಳು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ತಾ ಇನ್ನಾದ್ರೂ ಹುಷಾರಾಗಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.